ಓಹ್ ಶಾರದಾ ಆಂಟಿ, ನೀವು ಬಂದಿದ್ದು ನನಗೆ ತುಂಬಾನೇ ಸಂತೋಷ ಆಯಿತು. ಏನಪ್ಪ ಪ್ರಕಾಶ, ನಾನು ಊರಿಗೆ ಹೋಗಿ ಬರೋದ್ರೊಳಗೆ ನಿನ್ಗೇನು ಆತರ ಆಗಿತ್ತು? ದಿಢೀರ್ ಅಂತ ಮದ್ವೆನೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಯಾ? ನಿಮಗೆ ಗೊತ್ತಲ್ವಾ ಆಂಟಿ, ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೇಲಿ ಬೆಳೆದಿದ್ದು. ಅವರು ಒಂದು ಹುಡುಗಿನ ನೋಡಿದ್ರು. ಚಿಕ್ಕ ವಯಸ್ಸಿಂದನೂ ನನಗೆಲ್ಲ ಅವರೇ ಮಾಡಿರೋರು. ಅದಕ್ಕೆ ಅವ್ರು ತೋರಿಸಿದ ಹುಡುಗಿನೇ ಒಪ್ಕೊಂಡ್ಬಿಟ್ಟೆ. ನಿನ್ ಎಂತ ಕೆಲಸ ಮಾಡ್ಬಿಟ್ಟೆ? ಯಾಕಂಟಿ, ಏನಾಯ್ತೀಗ? ಪ್ರಕಾಶ, ಅಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಕೂತಿದ್ದಾಳಲ್ಲ, ಆ ಹುಡುಗಿ ಹೇಗಿದ್ದಾಳೆ ಸ್ವಲ್ಪ ನೋಡಿ ಹೇಳು. ವಾವ್, ಸೂಪರ್ ಆಗಿದ್ದಾಳೆ ಆಂಟಿ. ನೋಡಿದ್ಯಾ, ನೀನ್ ಆ ಹುಡುಗಿನ ಮಿಸ್ ಮಾಡ್ಕೊಂಡೆ. ನಾನು ಆ ಹುಡುಗಿನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಹೌದಾ? ಈಗ ಇನ್ನೇನ್ ಮಾಡಕ್ಕಾಗತ್ತೆ, ನಾಳೆನೆ ನಿನ್ ಮದ್ವೆ. ಆಂಟಿ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೂ ಮದುವೆ ಆಗಿದೆ. ಆದ್ರೆ ಅವನಿಗೆ ಆ ಹುಡುಗಿ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವ್ರ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಮಾಡ್ಕೊಂಡ. ಈಗ ಅವಳ ಜೊತೆ ಸಂಸಾರ ಮಾಡೋದು ಕಷ್ಟ ಅಂತಿದ್ದಾನೆ. ಅವನು ನನ್ನ ಕ್ಲೋಸ್ ಫ್ರೆಂಡು. ಹೇಗಾದರೂ ಮಾಡಿ ನೀವು ಆ ಹುಡುಗಿನ ಅವನಿಗೆ ಮದುವೆ ಮಾಡಿಸ್ತೀರಾ? ಮಾಡಿಸ್ಬೋದು, ಆದ್ರೆ ಅದು ತುಂಬಾ ಹಣ ಖರ್ಚಾಗುತ್ತಲ್ಲ. ಎಷ್ಟಾದರೂ ಖರ್ಚಾಗಲಿ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಬೇಕಾದ್ದು ಯಾವುದ್ರ ಬಗ್ಗೆ ಹೇಳಿ? ಆ ಹುಡುಗಿನ ಈ ಮದುವೆಗೆ ಒಪ್ಪಿಸ್ಬೇಕು, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಮಿಕ್ಕಿದ್ದೆಲ್ಲ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ. ಏನಂತೀರಾ? ಸರಿ, ನಾನು ಈಗಲೇ ಹೋಗಿ ಅವನ ಹತ್ರ ಮಾತಾಡ್ತೀನಿ. ಆದ್ರೆ ಆ ಹುಡುಗಂಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಚಾರ ನಮ್ಮ ಹುಡುಗಿಗೆ ಗೊತ್ತಾಗಬಾರ್ದು. ಆ ರೀತಿ ನೋಡ್ಕೊಂಡ್ರೆ ಸಾಕು. ಆಯಿತು, ನೀವು ಹೋಗಿ ಅಲ್ಲಿ ಕೂತ್ಕೊಂಡಿರಿ. ನಾನು ಈಗಲೇ ಹೋಗಿ ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಹಾ ಪ್ರಕಾಶ, ಒಂದಿಷ್ಟು ಅಡ್ವಾನ್ಸ್ ಅಂತ ಕೊಡಕ್ ಹೇಳು. ಅದೆಲ್ಲ ನಾನು ಮಾತಾಡ್ತೀನಿ ಆಂಟಿ. ದೇವ್ರೆ, ಆ ಹುಡುಗ ನಮ್ಮ ಸ್ಪಂದನನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಅದಕ್ಕಿಂತ ಹೆಚ್ಚಾಗಿ ಸ್ಪಂದನ ಹುಡುಗನ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಪ್ರಕಾಶ್ ಫ್ರೆಂಡೇ ಸಂದೀಪ. ಅಂದ್ರೆ ಈಗಾಗಲೇ ಸ್ಪಂದನ ಪ್ರೀತಿ ಮಾಡಿರೋ ಹುಡುಗ. ಆದ್ರೆ ಸಂದೀಪ್ ಅಂತೂ ತುಂಬಾನೇ ಕೆಟ್ಟವನಾಗಿರ್ತಾನೆ. ಮುಂಚಿನ ತರ ಒಳ್ಳೆಯವನಂತೂ ಇರಲ್ಲ. ಸಂದೀಪ, ನಿನಗೊಂದು ಒಳ್ಳೆ ಆಫರ್ ಇದೆ ಕಣೋ. ಏನು ಹಾಗಂದ್ರೆ, ನಾನು ನಿನಗೆ ಹೇಳ್ತಿದ್ನಲ್ಲ, ನನಗೆ ತಿಂಡಿ ಅಡುಗೆ ಎಲ್ಲ ಒಬ್ರು ಆಂಟಿ ಮಾಡಿಕೊಡ್ತಿದ್ರು ಅಂತ. ಅವರು ನನಗೆ ಅಂತ ಒಂದು ಹುಡುಗಿನ ಹುಡುಕಿದ್ರಂತೆ. ಆ ಹುಡುಗಿ ಈಗ ನಿನಗೆ ಸಿಗ್ತಾ ಇದ್ದಾಳೆ. ಏನಂತೀಯ? ಅಲ್ಲ ಕಣೋ, ಈಗಾಗಲೇ ನನಗೆ ಮದುವೆ ಆಗಿದೆ. ಆ ಹುಡುಗಿ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾಳ? ಅವಳಿಗೆ ನೀನು ಮದುವೆ ಆಗಿರೋ ವಿಷಯ ಯಾಕೆ ಹೇಳ್ತೀಯಾ? ಆ ಆಂಟಿನೂ ಹೇಳಿದ್ದಾರೆ. ಆದರೆ ದುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ ಮದುವೆ ಖರ್ಚಿಗೆ, ಅಷ್ಟೇ. ದುಡ್ಡು ಎಷ್ಟಾದರೂ ಖರ್ಚಾಗಲಿ, ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಇವಾಗಿದ್ದಾಳಲ್ಲ ಹೆಂಡತಿ ಅಂತ ಅನ್ನಿಸ್ಕೊಂಡವಳು. ನಾನು ಅವಳನ್ನು ಯಾವತ್ತೂ ಹೆಂಡತಿಯಾಗಿ ಒಪ್ಕೊಂಡೇ ಇಲ್ಲ. ನನಗೂ ಸಾಕಾಗೋಗಿದೆ. ಮನೆಗೆ ಹೋದ ತಕ್ಷಣ ಅಯ್ಯೋ ನಿಮಗೋಸ್ಕರ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ತಲೆ ತಿಂತಾಳೆ. ಅವಳು ಕಾಟ ತಪ್ಪಿಸ್ಕೊಳ್ಳೋಕ್ಕೆ ನನಗೊಂದು ದಾರಿ ಬೇಕು, ಅಷ್ಟೇ. ಇವಾಗ ದಾರಿ ಸಿಕ್ಕಿದೆಯಲ್ಲೋ, ಮತ್ತಿನ್ಯಾಕೆ ಯೋಚನೆ ಮಾಡ್ತೀಯಾ? ಹುಡುಗಿ ಅಲ್ಲೇ ಇದ್ದಾಳೆ, ಬಾ ನೋಡುವಂತೆ. ಸರಿ ನಡಿ. ಅಷ್ಟು ಒಳ್ಳೆಯವನಾಗಿದ್ದ ಸಂದೀಪ ಕೆಟ್ಟ ಫ್ರೆಂಡ್ಸ್ ಸವಾಸ ಮಾಡಿ ತುಂಬಾ ಕೆಟ್ಟವನಾಗಿರ್ತಾನೆ. ಮೊದಲು ಒಳ್ಳೆಯವರಾಗಿದ್ದವರು ಯಾವಾಗ ಬೇಕಿದ್ರೂ ಕೆಟ್ಟವರಾಗ್ಬೋದು, ಹಾಗೆ ಕೆಟ್ಟವರಾಗಿದ್ದವರು ಯಾವಾಗ ಬೇಕಿದ್ರೂ ಒಳ್ಳೆಯವರಾಗ್ಬೋದು. ಕಾಲ ಯಾರನ್ನ ಯಾವಾಗ ಚೇಂಜ್ ಮಾಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಆಂಟಿ, ಇವನೇ ನನ್ನ ಫ್ರೆಂಡು ಸಂದೀಪ ಅಂತ. ಏನಪ್ಪ ಪ್ರಕಾಶ, ನಿನ್ನ ಹತ್ರ ಎಲ್ಲ ವಿಚಾರನೂ ಹೇಳಿದಾನೆ ಅಲ್ವಾ? ಹಾಂ ಆಂಟಿ, ಎಲ್ಲ ವಿಷಯನೂ ಹೇಳಿದ್ದಾನೆ. ದುಡ್ಡಿನ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಆ ಹುಡುಗಿ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡ್ರೆ ಸಾಕು. ನೋಡಪ್ಪ, ಮೊದಲು ನೀನು ಹುಡುಗಿ ನೋಡು, ಆಮೇಲೆ ಮುಂದಿನ ಮಾತುಕತೆ. ಅಲ್ಲಿ ನೋಡಪ್ಪ, ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾಳಲ್ಲ, ಅವಳೇ ಹುಡುಗಿ. ಆಂಟಿ, ಆ ಹುಡುಗಿನ ಇಲ್ಲಿ ಕರಿತೀರಾ? ದೂರದಿಂದಾನೇ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹತ್ರದಿಂದ ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ನನಗೆ. ತಡಿಯಪ್ಪ, ಆತರ ಬೀಳ್ಬೇಡ. ಆ ಹುಡುಗಿಗೆ ಯಾವ ರೀತಿನೂ ಅನುಮಾನ ಬರಬಾರ್ದು. ನೀನು ಸಡನ್ ಆಗಿ ಹುಡುಗಿನ ತೋರಿಸಿ ನಾನು ಈಗಲೇ ನೋಡ್ಬಿಡ್ತೀನಿ ಹಾಗೆ ಹೀಗೆ ಅಂದ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ಆಮೇಲೆ. ಹೌದು ಕಣೋ ಸಂದೀಪ, ಆಂಟಿ ಹೇಳ್ತಿರೋದು ಸರಿನೇ. ಆಂಟಿ, ಈಗ ಏನು ಮಾಡೋಣ? ನೋಡಪ್ಪ, ನಿನ್ನ ಹೆಸರೇನಂದೆ? ಮರ್ತೆ ಹೋಯ್ತು ನೋಟಂಗೆ. ಸಂದೀಪ್ ಅಂತ. ಹಾ ಸಂದೀಪ, ಒಂದು ಕೆಲಸ ಮಾಡು. ಪ್ರಕಾಶನ್ ಮದುವೆ ಮುಗಿದ್ಮೇಲೆ ಒಂದು 2 ದಿನ ಬಿಟ್ಕೊಂಡು ನೀನು ಸೀದಾ ನಮ್ಮ ಮನೆಗೆ ಬಾ. ಆಂಟಿ, ಇಲ್ಲಿ
ಪ್ರಕಾಶ ಅಂತ ಇದ್ನಲ್ಲ, ನೀವು ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ರಂತಲ್ಲ, ನಾನು ನನ್ನ ಫ್ರೆಂಡು ಅವನು ನೋಡೋಣ ಅಂತ ಬಂದೆ ಅಂತ ಹೇಳು. ನಾನು ಅವ್ನ ಮದುವೆ ಆಗೋಯ್ತಲ್ಲ ಅಂತ ಹೇಳ್ತೀನಿ. ಯಾಕಪ್ಪ ಅಂತಾನು ನಿನ್ನ ಕೇಳ್ತೀನಿ. ಅವಾಗ ನಿನ್ಗೆ ಏನು ಹೇಳಬೇಕು ಗೊತ್ತಾ? ಏನು? ಆಂಟಿ, ಮೊದಲು ಪ್ರಕಾಶ ಇದ್ನಲ್ಲ, ಅದೇ ಮನೆಗೆ ನಾನು ಬಾಡಿಗೆಗೆ ಬರ್ತಾ ಇದ್ದೀನಿ. ನನಗೂ ನಿಮ್ಮ ಮನೆಯಿಂದ ಊಟ ತಿಂಡಿ ಸಿಗ್ಬೋದಾ ಅಂತ ಕೇಳು. ಅದರಿಂದ ಏನು ಪ್ರಯೋಜನ ಆಂಟಿ? ಏನು ಪ್ರಯೋಜನ ಅಂದರೆ, ಇವನು ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾನೆ. ಆಗ ನಮ್ಮ ಹುಡುಗಿಗೂ ಪರವಾಗಿಲ್ಲ, ಹುಡುಗ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಅನ್ಸುತ್ತಲ್ವಾ? ಯಾರು ಗೊತ್ತು, ಅವಳೇ ಇವನನ್ನ ಇಷ್ಟಪಡ್ಬೋದಲ್ಲ. ಈಗ ದಿಢೀರಂತ ಇವನೇ ಹುಡುಗ ಅಂದರೆ, ಓ ಮುಂಚೆ ಎಲ್ಲ ಪ್ರೀ ಪ್ಲಾನ್ ಅಂತ ಅವಳಿಗೆ ಗೊತ್ತಾಗ್ಬಿಡಲ್ವಾ? ಅದಕ್ಕೆ. ಹೌದು ಆಂಟಿ, ನೀವು ಹೇಳ್ತಾ ಇರೋದು ಸರಿನೇ, ಹಾಗೆ ಮಾಡ್ತೀನಿ. ನಾನು ಯಾಕೆ ಈ ರೀತಿ ಯೋಚನೆ ಮಾಡಿದೆ ಅಂದರೆ, ಇಷ್ಟು ದಿನ ನೀನು ಪ್ರಕಾಶ ನೋಡಿಕೊಂಡು ಒಂದಿನೂ ಅಲ್ಲಿಗೆ ಬಂದೇ ಇಲ್ಲ. ಅಕ್ಕಪಕ್ಕದವರು ಯಾರು ಇನ್ನೂ ನೋಡಿಲ್ಲ. ಮುಂಚೆನೇ ನೋಡಿದಿದ್ರೆ ಓ ಏನೋ ಪ್ಲಾನ್ ಇದೆ ಅಂತ ಗೊತ್ತಾಗ್ತಿತ್ತು. ಈಗ ನೀನು ಆ ಮನೇಲಿ ಇರೋ ಥರ ಬರ್ತೀಯ. ಇನ್ನೊಂದು ವಿಷಯ, ನೀನು ಇಲ್ಲೇ ಇರೋದ್ರಿಂದ ನಾಳೆ ನಿಮ್ಮ ಮನೇಲಿ ನಿನ್ನ ಹೆಂಡತಿ ಏನಾದರೂ ಎಲ್ಲಿ ಹೋಗ್ತೀರಾ ಏನು ಅಂತ ಕೇಳಿದ್ರೆ? ಅದೇನೋ ಒಂದು ಹೇಳ್ಕೊತೀನಿ ಬಿಡಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಸರಿ, ನಾನಿನ್ನೂ ತುಂಬ ಹೊತ್ತು ಇಲ್ಲೇ ಇದ್ರೆ ಅವಳಿಗೆ ಅನುಮಾನ ಬರುತ್ತೆ. ನಾನು ಹೇಳ್ದಾಗೆ ನಡ್ಕೋಬೇಕು. ಸ್ವಲ್ಪ ಅಡ್ವಾನ್ಸ್ ಅಂತ ಕೊಟ್ಟಿದ್ರೆ. ಓ ಅದಕ್ಕೇನಂತೆ, ಈಗಲೇ ಕೊಡ್ತೀನಿ, ತಗೊಳ್ಳಿ. ಥ್ಯಾಂಕ್ಸ್ ಕಣಪ್ಪ. ಸರಿ, ನಾನೇನು ಬರ್ತೀನಿ. ಪ್ರಕಾಶ, ಇವನಿಗೆ ನನ್ನ ಫೋನ್ ನಂಬರ್ ಕೊಟ್ಬಿಡು. ಸರಿ ಆಂಟಿ. ಆಂಟಿ, ದುಡ್ಡು ಸಿಕ್ತು ಅನ್ನೋ ಖುಷಿಲಿ ಈಗಲೇ ಊರಿಗೆ ಹೊರಟ್ಬಿಡ್ಬೇಡಿ. ನಾಳೆ ನನ್ನ ಮದುವೆ ಮುಗಿಸ್ಕೊಂಡು ಆಮೇಲೆ ಊರಿಗೆ ಹೋಗಿ. ಸರಿ. ಹೀಗೆ 4-5 ದಿನ ಕಳೆದು ಹೋಗುತ್ತೆ. ಶಾರದಾ ಪ್ರಕಾಶನ್ ಮದುವೆ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದಿರ್ತಾಳೆ. ಶಾರದನ್ ಪ್ಲಾನ್ ಪ್ರಕಾರ ಸಂದೀಪ ಮನೆಗೆ ಬರೋ ದಿನ. ಆಂಟಿ, ಆಂಟಿ. ಯಾರಪ್ಪ ನೀನು? ಆಂಟಿ, ನಾನು ಪ್ರಕಾಶನ್ ಫ್ರೆಂಡು. ನೀವೇ ಅಲ್ವಾ ಶಾರದಾ ಆಂಟಿ? ಹೌದಪ್ಪ, ನಾನೇ. ಏನಾಗಬೇಕಿತ್ತು? ಅದು ಪ್ರಕಾಶ ಮೊದಲು ಬಾಡಿಗೆಗಿದ್ನಲ್ಲ, ಆ ಮನೆಗೆ ನಾನು ಬಾಡಿಗೆಗೆ ಬರಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೀವೇ ಅವನಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತಿದ್ರಂತಲ್ಲ, ಹಾಗೆ ನನಗೂ ಮಾಡಿಕೊಡ್ತೀರಾ? ನಾನು ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತೀನಿ ನಿಮಗೆ. ಪಾಪ ಮಾವ ಸರಿ ಇಲ್ಲ. ಅತ್ತೆ ಬ್ಯಾಚುಲರ್ಸ್ಗೆಲ್ಲ ತಿಂಡಿ ಅಡುಗೆ ಮಾಡಿಕೊಟ್ಟು ಸಂಪಾದನೆ ಮಾಡ್ತಿದ್ದಾರೆ. ಛೇ, ಅತ್ತೆ ನೋಡಿದ್ರೆ ಪಾಪ ಅನ್ಸುತ್ತೆ. ಅದಕ್ಕೇನಪ್ಪ, ಇಷ್ಟು ದಿನ ಪ್ರಕಾಶನ್ ಮಾಡಿಕೊಡ್ತಿದ್ದೆ, ಈಗ ಅವನಿಗೆ ಹೆಂಡತಿ ಬಂದಿದ್ದಾಳೆ. ಇನ್ನು ನನ್ನ ಅವಶ್ಯಕತೆ ಅವನಿಗಿಲ್ಲ. ಅವನ ಬದಲು ನೀನು. ಆಂಟಿ, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಪ್ರಕಾಶ ಹೇಳ್ತಿರ್ತಾನೆ, ಶಾರದಾ ಆಂಟಿ ತುಂಬ ಒಳ್ಳೆಯವರು, ಅವ್ರು ಎಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಅಂತ. ಅದರಲ್ಲೇನಿದೆಯಪ್ಪ, ನಾನು ನಿಮಗೆ ಅಂತ ಏನು ಸಪ್ರೇಟಾಗಿ ಅಡುಗೆ ಮಾಡ್ತೀನಾ? ಹೇಗೂ ಮನೇಲಿ ಮಾಡ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಮಾಡಿ ಅದರಲ್ಲೇ ನಿನಗೂ ಕೊಡ್ತೀನಿ. ಆಂಟಿ, ಅಡ್ವಾನ್ಸ್ ಬೇಕಿದ್ರೆ ಕೇಳಿ, ಈಗಲೇ ಕೊಡ್ತೀನಿ. ಆದರೆ ನನಗೆ ಟೈಮ್ ಟು ಟೈಮ್ ನೀವು ತಿಂಡಿ ಅಡುಗೆ ಎಲ್ಲ ಮಾಡಿಬಿಡ್ಬೇಕು. ಸರಿಯಪ್ಪ, ಆಯಿತು. ನೀನು ಕೂತ್ಕೊಳ್ಳಪ್ಪ, ನಾನು ಏನೋ ಒಂದು ನೆಪ ಮಾಡಿ ಆ ಹುಡುಗಿ ನಿಮಗೆ ಕಳಿಸ್ತೀನಿ. ಸರಿ ಆಂಟಿ. ಸ್ಪಂದನ, ಏನತ್ತೆ? ಸ್ಪಂದನ, ನಾನು ಮೊದಲು ಒಂದು ಹುಡುಗಂಗೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ನಲ್ಲ, ಅದೇ ಮೊನ್ನೆ ಮದುವೆಗೆ ಹೋಗಿದ್ವಲ್ಲ, ಆ ಹುಡುಗನ ಫ್ರೆಂಡು ಈಗ ಅದೇ ಮನೇಲಿ ಇರೋಕ್ಕೆ ಬರ್ತಾನಂತೆ. ಅವನಿಗೂ ಅಡುಗೆ ತಿಂಡಿ ಮಾಡಿಕೊಡ್ಬೇಕಂತೆ. ಹಾಗಾಗಿ ಅವನು ನಮ್ಮನೆಗೆ ಮಾತಾಡೋಕ್ಕೆ ಬಂದಿದ್ದಾನೆ. ಅವನಿಗೆ ಒಂದು ಲೋಟ ನೀರು ಬೇಕಂತೆ. ನೀನು ಹೋಗಿ ತೊಗೊಂಡೋಗಿ ಕೊಡ್ತೀಯಮ್ಮ? ನಾನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅವನಿಗೆ ಮಧ್ಯಾಹ್ನದ ಅಡುಗೆಗೆ ಬೇಗ ಬೇಗ ರೆಡಿ ಮಾಡ್ಕೋಬೇಕು, ಅದಕ್ಕೆ. ಅಯ್ಯೋ, ಅದಕ್ಕೇನಂತೆ ಅತ್ತೆ, ನಾನೇ ಕೊಡ್ತೀನಿ ಬಿಡಿ, ಪರವಾಗಿಲ್ಲ. ಏನೂ ಅನ್ಕೋಬೇಡ ಸ್ಪಂದನ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಬಂದು ಅತ್ತೆ ನನ್ನ ಹತ್ರ ಕೆಲಸ ಮಾಡಿಸ್ತಿದ್ದಾರೆ ಅಂತ ಅನ್ಕೋಬೇಡ. ಅಯ್ಯೋ ಇಲ್ಲ ಅತ್ತೆ, ಇಲ್ಲಿಗೆ ಬಂದಮೇಲೆ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಬೇಜಾರಾಯಿತು. ಮಾವ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವೇ ಅಡುಗೆ ತಿಂಡಿ ಮಾಡಿಕೊಟ್ಟು ಸಂಪಾದನೆ ಮಾಡ್ತಿದ್ದೀರಾ. ನಾನಷ್ಟು ಹೆಲ್ಪ್ ಮಾಡಿದಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಸ್ಪಂದನ ಮಾತು ಹೇಳಿದ ತಕ್ಷಣ ಶಾರದಾ ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ. ಏನು ಮಾಡೋದು ಹೇಳಮ್ಮ? ಹೇಗಾದರೂ ಮಾಡಿ ಜೀವನ ನಡೆಸಲೇಬೇಕಲ್ವಾ? ಹಾಗಂತ ನಾನು ನಿಮ್ಮ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕಾಗತ್ತಾ? ನಿಮ್ಮಪ್ಪ ಮುಂದೆ 1000 ಕಷ್ಟ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅತ್ತೆ, ನೀವು
ಬೇಜಾರು ಮಾಡ್ಕೋಬೇಡಿ. ಇಲ್ಲಿರೋವರೆಗೂ ನಿಮ್ಗೆ ಏನು ಹೆಲ್ಪ್ ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಮ್ಮ ಸ್ಪಂದನ. ನಿಮ್ಮ ಅಪ್ಪ ಅಮ್ಮ ಅಂತೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿಯಲ್ಲ, ನನಗಷ್ಟೇ ಸಾಕು. ಸರಿ ಅತ್ತೆ, ನೀವು ಹೋಗಿ ಅಡುಗೆಗೆ ತಯಾರಿ ಮಾಡ್ಕೊಳ್ಳಿ, ನಾನು ಅವ್ರಿಗೆ ನೀರು ಕೊಟ್ಬಿಟ್ಟು ಬರ್ತೀನಿ. ಹಾಂ ಸರಿ. ಸ್ಪಂದನ, ನಾನು ಆಡಿರೋ ನಾಟಕನ ಅರ್ಧ ನಂಬ್ಕೊಂಡಿದ್ಯಾ? ಇನ್ನೂ ನಂಬೇಕು, ನೋಡ್ತಾ ಇರು. ಸ್ಪಂದನ ನೀರು ತಗೊಂಡು ಕೊಡಕ್ಕೆ ಹೋದಾಗ ಸಂದೀಪ ಅನ್ನೋದು ಅವಳಿಗೆ ಗೊತ್ತಾಗುತ್ತಾ? ಅವಳ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.